ನಾನು ಹೇಳ್ತಿರ್ಲಿಲ್ವಾ ಕತ್ಲೆ ಬೆನ್ನಲ್ಲೇ ಬೆಳಗ್ ಬರೋ ತರ ದ್ವೇಷ ಮುಗಿದ್ಮೇಲೆ ಪ್ರೀತಿ ಶುರು ಆಗ್ಲೇಬೇಕು ಅಂತ. ಕರ್ಣ ಈ ಮಾತು ಹೇಳಿದಾಗ ಇವರೊಂದು 2 ದಿನದಲ್ಲಿ ಬದಲಾಗ್ತಾರೆ, ಕೆಲವೊಂದು ವಿಚಾರಗಳಲ್ಲಿ ಬದಲಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇವರು ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಉದಾರಿ ಆಗ್ತಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ಮನಸ್ಸಿಂದ ಹೊರಟ ಮಾತನ್ನ ಯಾಕೆ ಮಧ್ಯದಲ್ಲೇ ತಡೆದು ನಿಲ್ಲಿಸ್ತಾ ಇದೆಯಾ? ಹಾಗಲ್ಲ ರೀ, ನಿಮ್ಮ ಹತ್ರ ಮುಕ್ತವಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ಸತಿ ಅನಿಸಿದೆ. ಆದರೆ ನಿಮ್ಮ ನಡುವೆ ಮಾತುಕತೆ ನೆನೆಸ್ಕೊಂಡಾಗ ನನಗೆ ನೆನಪಾಗೋದು ನೀವು ನನ್ನ ಮೇಲೆ ಸಿಟ್ಟಾಗೋದು ಮಾತ್ರ. ಈಗ ನಾನು ಹೇಳಬೇಕಾಗಿರೋ ಮಾತನ್ನ ಹೇಗೆ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಆ ರಮೇಶನ್ ಜೊತೆ, ನೀನೀಗ ಈ ರಮೇಶನ್ ಜೊತೆ ಆರಾಮಾಗಿ ಮಾತಾಡ್ಬೋದು. ನೀವು ಬದಲಾಗಬೇಕು, ನಿಮ್ಮ ಮುಖದಲ್ಲಿ ನಗುನ ನಾನು ನೋಡಬೇಕು ಅಂತ ನಿಮ್ಮನ್ನ ಮದುವೆ ಆದಾಗಿಂದ ನಾನು ಕನಸು ಕಾಣ್ತಿದ್ದೆ. ಆ ಕನಸು ಈಗ ನಿಜ ಆಗ್ತಿದೆ. ಆ ಕನಸು ನನ್ನ ಕಣ್ಣು ಮುಂದೆ ನಿಂತಿದ್ರು ನನಗೆ ನಂಬೋಕ್ಕಾಗ್ತಾ ಇಲ್ಲ. ಬದಲಾವಣೆ ಹೇಗಾಯ್ತು ಅಂತ ನಾನು ಕೇಳ್ಬೋದಾ? ನೀನು ಬಯಸಿದ ಬದಲಾವಣೆ ಆಗಿದ್ರೂ ಕೂಡ ನಿನಗೆ ಚಿಂತೆ ತಪ್ಪಿಲ್ಲ ನೋಡು. ಮಾಲ್ತಿ, ನನ್ನ ಕತೆ ಪುಣ್ಯಕೋಟಿಯ ಹುಲಿ ಥರ ಆಗೋಗಿದೆ. ನಾನು ಬದಲಾವಣೆ ಆಗಿದೆ ಅಂತ ಹೇಳಿದ್ರು ನೋಡೋರಿಗೆ ಕೇಳೋರಿಗೆ ನಂಬಿಕೆನೇ ಬರ್ತಿಲ್ಲ. ಆದರೆ ಬದಲಾಗಿರೋ ಸತ್ಯ ನನಗೆ ಮಾತ್ರ ಗೊತ್ತು. ನನ್ನ ಒಳಗಡೆ ಇದ್ದ ಕ್ರೂರ ಹುಲಿ ಮೇಲ್ಗಡೆಯಿಂದ ಹಾರಿ ಬಿದ್ದು ಸತ್ತು ಹೋಗಿದೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಇದನ್ನ ಬೇರೆಯವರ ಮುಂದೆ ಹೇಗೆ ಪ್ರೂವ್ ಮಾಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಛೇ, ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ, ನನ್ನನ್ನು ಕ್ಷಮಿಸಿ. ಅದೇ ಕ್ಷಮೆನ ನಾನು ನಿನ್ನ ಕೇಳ್ತಾ ಇದ್ದೀನಿ. ಕ್ಷಮಿಸ್ತೀಯ ಮಾಲ್ತಿ? ಇಷ್ಟು ವರ್ಷ ನಿನ್ನ ಕಣ್ಣಲ್ಲಿ ನೀರಾಡಿಸಿದ್ದಕ್ಕೆ, ಕಾಡಿದ್ದಕ್ಕೆ, ಕಡೆಗಣಿಸಿದ್ದಕ್ಕೆ ಈಗ ನೀನು ಕ್ಷಮಿಸಿದ್ರೆ ಮಾತ್ರ ನನ್ನ ಬದಲಾವಣೆಗೆ ಅರ್ಥ ಬರುತ್ತೆ. ಕ್ಷಮಿಸ್ತೀಯ? ಎಲ್ಲ ಇವನ ಈ ಕಾರ್ತಿಕ್ನ ಹಿಂಗೆ ಬಿಟ್ರೆ ನಮ್ಮ ಡಾಕ್ಟರ್ ಲವ್ ಲೈಫ್ ಮೇಲೆ ಕಾರ್ ಓಡಿಸ್ಬಿಡ್ತಾನೆ. ಮಾಡ್ತೀನಿ ಇವನ್ಗೆ. ರೀ ವಿವೇಕ್, ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಅದನ್ನೇ ನಾನು ನಿಮಗೆ ಕೇಳಬೇಕು ಅನ್ಕೊಂಡೆ ಸರ್. ಅಲ್ಲಿ ಎಮರ್ಜೆನ್ಸಿ ಕೇಸ್ ಬಂದಿದೆ. ಕರ್ಣ ಸರ್ ನಿಮ್ಮನ್ನು ಕರೆಯಕ್ಕೆ ಹೇಳಿದ್ದಾರೆ. ಅಯ್ಯೋ ರೀ, ಮೊದಲೇ ಹೇಳ್ಬೇಕಿತ್ತಲ್ರಿ. ಮೊದಲೇ ಹೇಳಕ್ ನೀನು ಆಪರೇಷನ್ ಮೂಡಲ್ಲಿ ಎಲ್ಲಿದ್ದಪ್ಪ? ನಮ್ ಕರ್ಣ ಸರ್ ಲವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ಕೆ ಇದೇ ಕಾಪಿ ಚೀಟಿ. ಕಾರ್ತಿಕ, ನಿನಗೆ ಸೋಡಾ ಚೀಟಿನೇ ಗತಿ. ಕರ್ಣ ಸರ್ ಏನಾಯ್ತು? ಏನ್ ವಿಷಯ? ಹೇಳಿ ಸರ್. ನಾಳೆ ನಿಧಿದು ಬರ್ತಡೆ. ಹೌದಲ್ವಾ? ಅಲ್ಲಿ ನೋಡಿ, ಅಲ್ಲಿ ಮುದ್ದು ತರ ಡ್ರೆಸ್ ಹಾಕೊಂಬಂದ್ರೆ ನಿಧಿ ಬಿದ್ದು ಹೋಗೋದು ಪಕ್ಕ ಅಂತ ಅವ್ರ ಅಕ್ಕನೇ ಕೊಟ್ಟಿರೋ ಲಿಸ್ಟ್ ನೋಡಿ ಸರ್, ಅಲ್ಲೇ ಇದೆ. ಏನಾದ್ರೂ ಸ್ಪೆಷಲ್ ಮಾಡ್ಲೇಬೇಕಲ್ವಾ? ಹ್ಞೂ ಸರ್, ಏನಾದ್ರೂ ಮಾಡ್ಲೇಬೇಕು. ನೀವೇನಾದ್ರೂ ಐಡಿಯಾ ಕೊಡ್ರಿ. ಹೆಲಿಕಾಪ್ಟರ್ ರೈಡ್, ಮೈಸೂರು ದಸರಾ, ಹಾಟ್ ಏರ್ ಬಲೂನ್, ಐಸ್ ಕ್ರೀಮ್ ಪಾರ್ಲರ್, ಸರಿ ಇಡೀ ಸಿಟಿಲಿ ಹ್ಯಾಪಿ ಬರ್ತ್ಡೇ ನಿಧಿ ಅಂತ ಪೋಸ್ಟರ್ ಅಂಟಿಸ್ಬಿಟ್ರೆ
ಹಾ ಜಂಜಿ ತರ ಯೋಚನೆ ಮಾಡಿ ಹೇಳ್ತೇನೆ ರೀ ಸರ್. ಸರ್ ನಾನೀಗ ಕೊಡೋ ಐಡಿಯಾ ಸೂಪರ್ ಹಿಟ್ಟು. ಸಮುದ್ರ ಕರ್ಕೊಂಡು ಹೋಗಿ ನೀರಿನ ಮಧ್ಯೆ ಹಡಗಲ್ಲಿ ನಿಧಿನ ನಿಲ್ಸಿ ಹ್ಯಾಪಿ ಬರ್ತ್ಡೇ ನಿಧಿ, ನಿನ್ನ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂದ್ಬಿಡ್ಬೇಕು ಸರ್, ಅಷ್ಟೇ. ಆಮೇಲೆ ನಿಧಿ ಕರ್ಣ ನೀ ನನ್ನ ಸಮುದ್ರ ಅಂತ ಹೇಳದೆ ಇದ್ರೆ ಕೇಳಿ ನನ್ನ. ಈ ಸಿನಿಮಾ ಡೈಲಾಗ್ ಎಲ್ಲ ಕಾಪಿ ಮಾಡೋದ್ ಬಿಡಿ, ನಾನೇನಾದ್ರೂ ಮಾಡ್ತೀನಿ. ಏನ್ ಮಾಡ್ತೀರಾ ಸರ್? ಏನೋ ಒಂದ್ ಮಾಡ್ತೀನಿ. ಹಾಗಾದ್ರೆ ಇನ್ನು ಮುಂದೆ ಹೊಸ ರೆಕಾರ್ಡ್ ಬರೆಯೋದಂತೂ ಗ್ಯಾರಂಟಿ ಅನ್ಸುತ್ತೆ. ಸಂಜು, ನೀನಿಷ್ಟು ದೊಡ್ಡವನಾಗಿ ಈ ತರ ವಿಚಾರಗಳಿಗೆ ಹಠ ಮಾಡೋದು ತಪ್ಪಲ್ವಾ? ಒಳ್ಳೆ ಕಾರ್ಯ ಆಗುವಾಗ ಈ ಸಣ್ತನನ ಬಿಟ್ಟು ಖುಷಿ ಪಡ್ಬೇಕು ಕಣೋ. ಸಣ್ತನನ? ನಾನು ನಮ್ಮ ಮನೇಲಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಸಣ್ತನ? ಯಾರ್ಯಾರ್ದೋ ಮದುವೆಗೆ ಪೂರ್ಣಯ್ಯನ್ ಛತ್ರ ಥರ ನಮ್ಮ ಮನೆ ಕೊಡೋದು ದೊಡ್ಡತನನಾ? ಸಂಜು, ನೀನು ಉತ್ಸವ ಮಾಡೋದು ಬೇಡ ಅಂತ ಯಾರೂ ಹೇಳಿಲ್ಲ. ಆ ಫಂಕ್ಷನ್ ಜೊತೆ ಇದು ಆಗಲಿ, ನಮ್ದು ತಮ್ಮದು ಅಂದಾಗ ಜೊತೆ ಸೇರಿ ಮಾಡಬೇಕು. ಸುಮ್ಮನೆ ಯಾಕೆ ಖ್ಯಾತೆ ತೆಗಿತೀಯಾ? ಕ್ಲಾಸು ಸ್ಟ್ಯಾಂಡರ್ಡು ಅಂತ ಒಂದಿರುತ್ತೆ ಅಜ್ಜಿ. ಅದು ಬಿಟ್ಟು ನಮ್ದು ತಮ್ದು ಅನ್ಕೊಂಡು ಕಂಡೋರೆಲ್ಲ ನಮ್ಮ ಮನೆಗೆ ಸೇರಿಸ್ತಾ ಹೋದ್ರೆ ಲಕ್ಸುರಿ ಕಾರ್ ಒಳಗಡೆ ಕಸದ ಚೀಲ ತಗೊಂಡು ಹೋಗೋ ತರ ಇರುತ್ತೆ. ಸಂಜು, ನೀವು ಕೂಗಿದ್ರು ಅಷ್ಟೇ, ಕಿರ್ಚಾಡಿದ್ರು ಅಷ್ಟೇ. ನಾನು ಈ ಫಂಕ್ಷನ್ ನಮ್ಮ ಮನೇಲಿ ಮಾಡಕ್ ಬಿಡೋದಿಲ್ಲ. ಇವತ್ತೇ ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಂಡ್ರೆ ಅಟ್ಲೀಸ್ಟ್ ಅವತ್ತಾಗಬೇಕಾಗಿರೋ ಕೆಲಸನಾದ್ರೂ ಆಗುತ್ತೆ. ಸಂಜು, ಮನೆಯವನಾಗಿ ನೀನೇ ಈಗ ಆಡಿದ್ರೆ ಹೇಗೋ? ಮನೆಯವನು ಮನೆ ಮಗ ಅನ್ನೋದು ಬರೀ ಬಾಯಿ ಮಾತಲ್ಲ ಅಷ್ಟೇ. ನಾನು ನನ್ನ ಬರ್ತಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಭಿಕ್ಷೆ ಬಿಡ್ಬೇಕಾ? ಅಮ್ಮ ಅತ್ತಿಗೆ, ನೀವು ಹೀಗೆ ಮಾಡ್ತಿದ್ದೀರಾ? ಮನೆ ಮಗನ ಮನ್ಸು ನೋಯಿಸಿ ನಾವು ಖುಷಿಲಿರೋಕ್ಕಾಗತ್ತಾ? ಈಗೇನು ನಿತ್ಯ ಮದುವೆ ಮುಂಚಿನ ದಿನ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು, ಅದನ್ನು ನಾವೇ ಮಾಡಿಸ್ಬೋದಲ್ಲ? ತಾರಾ, ಮನ್ಸಿಗೆ ಬಂದಾಗೆ ಇದನ್ನ ಬದಲಾಯಿಸಕ್ಕಾಗಲ್ಲ. ಬದಲಾಯಿಸಕ್ಕೆ ನಾನು ಬಿಡೋದು ಇಲ್ಲ. ನೋಡು, ನಾನು ಶಾಂತಿಗೆ ಮಾತು ಕೊಟ್ಟಾಗಿದೆ. ಎಲ್ಲ ಫಂಕ್ಷನ್ನು ನಮ್ಮನೇಲೇ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಾಗಿದೆ. ಆ್ಯಂಡ್ ಅವರು ನಿನ್ನ ಫ್ರೆಂಡ್ ಥರ ಮಿಡಲ್ ಕ್ಲಾಸ್ ಅಲ್ಲ. ಸಂಜು, ಹುಟ್ಟಿದ ತಪ್ಪಿಗಾದ್ರೂ ಪ್ರತಿ ವರ್ಷ ಹುಟ್ಟಿದಬ್ಬ ಬಂದೇ ಬರುತ್ತೆ. ವಯಸ್ಸಾಗ್ತಾ ಹೋದ ಹಾಗೆ ಮಾತು ಮಾಗಬೇಕು, ಮನಸ್ಸು ದೊಡ್ಡದಾಗಬೇಕಪ್ಪ. ಅದಕ್ಕೆ ಹೇಳ್ತಿರೋದು, ಕಾಸು ಕೊಟ್ಟು ಬೇರೆ ಜಾಗ ಹುಡ್ಕೊಳಕ್ ಹೇಳೋಣ. ಸುಮ್ಮನೆ ಏನೇನೋ ಮಾತಾಡಬೇಡ. ಇಷ್ಟೂ ವರ್ಷದಲ್ಲಿ ಮನೆಯಲ್ಲಿ ಯಾವತ್ತಾದರೂ ನೀನು ಬರ್ತ್ಡೇ ಆಚರಿಸ್ಕೊಂಡಿದ್ಯಾ? ಯಾವಾಗಲೂ ನಿನ್ನ ಸ್ನೇಹಿತರ ಜೊತೆ ಹೋಮ್ ಸ್ಟೇನಲ್ಲೋ ರೆಸಾರ್ಟ್ನಲ್ಲೋ ಆಚರಿಸ್ಕೊಂಡಿದ್ಯಾ? ಹೌದಾ ಅಲ್ವಾ? ಈಗ ನಾನೇ ನನ್ನ ಕೈಯಾರೆ ದುಡ್ಡು ಕೊಟ್ಟು ಕಳಿಸ್ತೀನಿ. ನೀನು ಹೊರಗಡೆ ಸೆಲೆಬ್ರೇಟ್ ಮಾಡ್ಕೋ, ಮನೆಯಲ್ಲಿ ಈ ಫಂಕ್ಷನ್ ಆಗಲಿ. ಸಂಜು, ನಾನು ನನ್ನ ಅಮ್ಮನ ನಿರ್ಧಾರನ ಬದಲಿಸೋದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಏನ್ ಮಾಡ್ಲಿ, ಏನ್ ಸರ್ಪ್ರೈಸ್ ಕೊಡ್ಲಿ? ಕರ್ಣ, ಕರ್ಣ, ಅಪ್ಪ ಸಾರಿ. ಯಾಕೆ ರಾಯರ ಮುಖದಲ್ಲಿ ಏನೋ ಚಿಂತೆ ಕಾಣ್ತಾ ಇದೆಯಲ್ಲ?
ಏನದು? ನಾನು ಕರೆದ್ರೂ ಕೇಳದೇ ಇರುವಷ್ಟು ತಲೆ ಬಿಸಿನಾ? ಅದು ಅವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಎದುರು ಯಾರಿಗೆ ಏನು ಹೇಳಬೇಕು? ಏನು ಮಾತಾಡ್ತಿದ್ಯಾ ಅದನ್ನಾದ್ರೂ ಹೇಳೋ. ಅವ್ರಿಗೆ ಅಂದ್ರೆ ನಿಧಿಗೆ ಇವತ್ತು ಅವ್ರ ಬರ್ತ್ಡೇ, ಅವ್ರಿಗೆ ವಿಶ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಇದಾ ವಿಷಯ? ಹೌದು, ಮತ್ತೆ ಯಾಕೆ ಇನ್ನೂ ಇಲ್ಲೇ ಇದೆ ಗಾಡಿ? ಹೋಗಿ ಹೋಗಿ ಅವಳ ಎದುರಿಗೆ ನಿಂತು ವಿಶ್ ಮಾಡಿ ಖುಷಿ ಪಡಿಸ್ಬಿಟ್ಟು ಬನ್ನಿ. ಅದೇ ಅಪ್ಪ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಆದ್ರೆ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ. ಟ್ರೈನ್ ಟಿಕೆಟ್ ತಗೊಂಡಾಗಿದೆ, ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡೂ ಆಗಿದೆ, ಆದರೆ ಹತ್ತೋದು ಹೇಗೆ ಅಂತ ಕಾಯ್ತಾ ಇದೆಯಾ? ಹೀಗೆ ನಿಂತರೆ ಟಿಕೆಟ್ ತಗೊಂಡ ಮೇಲೂ ರೈಲು ಬಿಟ್ಟು ಹೊರಟೋಗುತ್ತೆ. ಅಪ್ಪ, ನಿಧಿ ಬರ್ತ್ಡೇ ಇದೆ ಹೌದು, ಆದ್ರೆ ಅಲ್ಲಿ ನಿತ್ಯನೂ ಇರ್ತಾರೆ. ಮೊದ್ಲೇ ಅವ್ರಿಗೆ ನನ್ನ ಮುಖ ಕಂಡ್ರೆ ಆಗಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲೋ. ಈ ಹುಡುಗರದೆಲ್ಲ ಇದೇ ಕತೆ ಆಯ್ತು. ಬೇರೆ ಎಲ್ಲಾ ವಿಷಯದಲ್ಲೂ ಉಪದೇಶ ಕೊಡೋರು ಈ ಪ್ರೀತಿ ವಿಷಯದಲ್ಲಿ ABCD ಬರೆಯೋ ಮಕ್ಕಳ ಹಾಗೆ ಆಡ್ತೀರಪ್ಪ ಅಲ್ವೋ? ನಿಮಗೆಲ್ಲ ಧೈರ್ಯ ಬರೋದು ಯಾವಾಗ? ಪ್ರೀತಿನ ಗೆಲ್ಲೋದು ಯಾವಾಗ? ನಂಗೆ ಮೊದಲೇ ಭಯ ಆಗ್ತಿದೆ. ನೀವು ಹೀಗೆಲ್ಲ ಹೇಳಿದ್ರೆ ನಂಗೆ ಮಾತಾಡ್ಬೇಕಾಗಿರೋ ಮಾತೇ ಮರ್ತೋಗ್ಬಿಡುತ್ತೆ. ಮರೆತು ಹೋಗೋ ಮಾತುಗಳನ್ನೆಲ್ಲ ನೆನಪು ಮಾಡ್ಕೋಬೇಕಣೋ. ಆಗ್ಲೇ ಮರೀದೇ ಇರುವಂತಹ ಕ್ಷಣಗಳು ಸಿಗೋದು. ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದೀಯಾ? ನೋಡೋ ಸಂಜು, ನಿನ್ನಪ್ಪನ ಅವತಾರ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು? ನೋ ನೋ ವೇ! ಹಾಯ್ಕೊಂಡು ತಿನ್ಬೇಕಾದವನು ಕಿತ್ಕೊಂಡು ತಿಂತಿದ್ದಾನೆ. ಬದಲು ನನ್ನಿಂದ ಪೂರ್ತಿಯಾಗಿ ಕಿತ್ಕೊಂಡ. ವಿಕರಣ ಎಲ್ಲ ಇದೆಯಾ? ಬಾರೋ, ಇದು ಏನನ್ನು ಕಿತ್ಕೋಬೇಕೋ ಕಿತ್ಕೊಳ್ಳೋ. ಬಾರೋ ಸಂಜು. ಸಂಜು, ಏನತ್ತೆ ಸಮಾಧಾನ ಮಾಡಕ್ ಬಂದ್ರ? ಸತ್ ಮೇಲೆ ಮನೆಯವ್ರನ್ನ ಸಮಾಧಾನ ಮಾಡಕ್ಕೆ ಬೇಕಾದಷ್ಟು ಜನ ಬರ್ತಾರೆ. ಅದೇ ಯಾವನೊಬ್ಬ ಸಾಯ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನು ಉಳಿಸಕ್ ಬರೋರು ಝೀರೋ. ನಾನು ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದೆ, ಖುಷಿಯಾಗಿರೋಣ ಅಂತಿದ್ದೆ. ಆದ್ರೆ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ ಅತ್ತೆ. ಬಿಡ್ತು ಅನ್ನೋ ಸಂಜು. ಸ್ವಲ್ಪ ಮುಂದೆ ಸಾಯಿಸು ಅಂತ ಎದೆ ಕೊಟ್ಟು ನಿಲ್ಲಕ್ಕಾಗತ್ತಾ? ನಿನ್ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಒಂದೇ ತರ ಕಣೋ. 4 ಕಾಸು ಮರ್ಯಾದೆ ಇಲ್ಲದೆ ಎಲ್ಲ ಕಳ್ಕೊಂಡು ಬದುಕೋ ಬದಲು ಒಟ್ಟಿಗೆ ಸತ್ತೋದ್ರೆ 4 ಹಿಡಿ ಮಣ್ಣಾದ್ರೂ ಹಾಕ್ತಾರೆ. ಒಂದೊಂದು ಕಾಯಿ ಉರುಳ್ತಾ ಹೋದ್ರೆ ಕೊನೆಗೆ ನನ್ನ ಸಾಮ್ರಾಜ್ಯನ ಉಳ್ಸಕ್ಕೆ ಯಕಶ್ಚಿತ್ ಒಂದು ಕಾಲ್ ಆಳು ಉಳಿಯಲ್ಲ. ಕೃಷ್ಣ ಕೃಷ್ಣ, ಆ ಮುಳ್ಳು ಸ್ಪೀಡ್ ಆಗಿ ಮುಂದೆ ಹೋಗಿ 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 ನನ್ನ ಹಾರ್ಟೇ ಚುಚ್ಚಿದಂಗೆ ಆಗ್ತಿದೆ. ಪ್ಲೀಸ್ ಸ್ವಲ್ಪ ಮೆತ್ತಗೆ ಓಡಿಸು. ಏನ್ ಗೊತ್ತಾ, ಈ ಸಲ ನನ್ನ ಬರ್ತಡೆಗೆ ನನಗೆ ಯಾವ ಗಿಫ್ಟ್ ಬೇಡ, ಕರೆಕ್ಟಾಗೆ ಆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಒಟ್ಟಿಗೆ ಸೇರಿ 12 ಗಂಟೆ ಆಗುತ್ತಲ್ಲ, ಆಗ ಕರ್ಣ ಸರ್ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರೆ ನನಗಷ್ಟೇ ಸಾಕು. ಅಲ್ಲ, ನಾನೇನು ಇಷ್ಟೊಂದು ಆಸೆ ಪಡ್ತಿದ್ದೀನಿ, ಆದ್ರೆ ಕರ್ಣ ಸರ್ಗೆ ನೆನಪೇ ಇಲ್ಲ ಅಂದ್ರೆ ಅದೇಗಾಗುತ್ತೆ? ಎಷ್ಟೇ ಆದ್ರೂ ನನ್ನ ಅವ್ರ ಹುಡುಗಿ ಇಷ್ಟ ಕಷ್ಟ ಎಲ್ಲ ಗೊತ್ತು ಮಾಡ್ಕೊಂಡಿರ್ತಾರೆ. ಮುದ್ದು
ನಾನು ಕೇಳ್ಕೊಂಡಿದ್ದೇನಾದ್ರೂ ಆಗಿಲ್ಲ ಅಂದ್ರೆ ನಾನು ಜೋರಾಗಿ ಹತ್ಬಿಡ್ತೀನಿ. ಅಳ್ತ್ಯಾ? ಯಾಕೆ? ಅಯ್ಯಯ್ಯೋ, ಅಕ್ಕ ಕೇಳಿಸ್ಕೊಂಡ್ಬಿಟ್ಲಾ? ಅಲ್ಲೇ ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ನಂಗೆ ಗೊತ್ತು ಕಣೆ ನಿನ್ ತಲೆಯಲ್ಲಿ ಏನು ಓಡ್ತಿದೆ ಅಂತ. ನಿನ್ ಹುಡ್ಗನೇ ನಿನ್ಗೆ ಫಸ್ಟ್ ವಿಶ್ ಮಾಡ್ಬೇಕು ಅಂತ ತಾನೆ? ಮಾಡ್ತಾನೆ. ಕೃಷ್ಣ ಕೃಷ್ಣ, 12 ಗಂಟೆ ಕರೆಕ್ಟಾಗಿ ಕರ್ಣ ಸರಿ ನನಗೆ ಫಸ್ಟ್ ವಿಶ್ ಮಾಡಬೇಕು. ಅಜ್ಜಿ ನನ್ನನ್ನೇ ಈ ಸಂಜಯನ ಫುಟ್ಬಾಲ್ ಅನ್ಕೊಂಡಿದ್ದಾಳ ಅವಳು. ಆದ್ರೆ ನಾನು ಅವಳು ಒದ್ರೆ ಹಾರು ಹೋಗೋ ಚೆಂಡಲ್ಲ, ವಾಪಸ್ ಬಂದು ಅವಳನ್ನೇ ಸುಟ್ಟು ಹಾಕೋ ಬೆಂಕಿ ಚೆಂಡು ಅಂತ. ಪಾಪ ಅವಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಮಗ ನಿನ್ ಪವರ್ ಗೊತ್ತಿದ್ದು ಇಷ್ಟು ಎಗರಾಡ್ತಾವಳೆ. ಯಾಕೆ ಹೇಳು? ಅವಳಿಗೆ ಯಾರೋ ಸರಿಯಾಗಿ ಸಪೋರ್ಟ್ ಮಾಡ್ತಾರೆ. ಏನ್ ಮಾಡೋದ್ ಮಗ, ನೆಮ್ಮದಿನ ಕಿತ್ಕೊಂಡು ತಿನ್ಬೇಕು ಅಂತಾನೆ ಆ ಕಸದ ತೊಟ್ಟಿಯಿಂದ ಎದ್ದು ಬಂದಿದ್ದಾನಲ್ಲ ಆ ಕರ್ಣ. ಅವಂದೇ ಕುಮ್ಮಕ್ಕು. ಅಡ್ಡಾಟ್ ಮೇಲೆ ಗುಡ್ಡಾಟು ಅನ್ನೋ ಹಾಗೆ ನಮ್ಮ ಅಪ್ಪನ ಸಪೋರ್ಟ್ ಬೇರೆ. ಇಷ್ಟು ದಿನ ಇರುವೆ ಗುಡ್ಗೆ ಬಿಸಿನೀರು ಸುರಿತಿದ್ದ ನಮ್ಮಪ್ಪ ಈಗ ಅದೇ ಇರುವೆ ಗುಡ್ಗೆ ಸಕ್ಕರೆ ಹಾಕಿ ಕಚ್ಚೋ ಇರುವೆನ ಸಾಕ್ತಿದ್ದಾರೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ನಿಧಿನ ಸುಮ್ಮನೆ ಬಿಡಲ್ಲ. ಅವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಆದ್ರೆ ಮಗ, ಆ ನಿಧಿ ಮತ್ತೆ ಆ ಅಕ್ಕ ನಿನ್ ಬರ್ಡೇ ಪಾರ್ಟಿ ಕ್ಯಾನ್ಸಲ್ ಮಾಡ್ಬೇಕಂತ ನಿಮ್ಮ ಮನೇಲೇನೆ ಫಂಕ್ಷನ್ ಫಿಕ್ಸ್ ಮಾಡೋರೆ. ಮಗ ಹಿಂಗೆ ಇದ್ರೆ ನೀನ್ ಹುಟ್ಟಿರೋದೇ ವೇಸ್ಟು. ಅದಂತೂ ಪಕ್ಕ ಬರ್ದಿರ್ಕೊಂಬಿಡು. ಎದುರುಗಡೆನೆ ಅವಳಿಗೆ ಬಿಲ್ಡಪ್ ಕೊಟ್ರೆ ನೀನು ನನ್ನ ಫ್ರೆಂಡು ಅಂತಾನೂ ನೋಡಲ್ಲ. ಮಗ ಮಗ ಕೂಲ್ 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 ಕೂಲ್. ಏನ್ ನಡೀತಿದೆ ಅಷ್ಟೇ ಹೇಳ್ತಿದ್ದೀನಿ. ನೀನು ಹೈಪರ್ ಆಗಿ ಫೈಟ್ ಮಾಡೋಕ್ಕೋದ್ರೆ ಏನು ಯೂಸ್ ಇಲ್ಲ, ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಆದರೆ ಅವಳ ಬಾಯ್ನ ಮತ್ತು ಅವಳ ಬಾಯ್ ಫ್ರೆಂಡ್ ಕರ್ಣನ ಬಂದ್ ಮಾಡೋ ಥರ ಕಿಕ್ಕಾಗಿರೋದ್ರ ಒಂದು ಪ್ಲ್ಯಾನ್ ಮಾಡು ಮಗ. ಪ್ಲ್ಯಾನು ಮಾಡ್ತೀನಿ. ಬರೀ ಪ್ಲ್ಯಾನ್ ಅಲ್ಲ, ಮಾಸ್ಟರ್ ಪ್ಲ್ಯಾನೇ ಮಾಡ್ತೀನಿ. ಆ ಕರ್ಣ ಬಂದರು ಅಷ್ಟೇ, ನಮ್ಮಪ್ಪ ಬಂದರು ಅಷ್ಟೇ. ನಾನು ಹಾಕೋ ಚಕ್ರವ್ಯೂಹದಿಂದ ಆ ನಿಧಿನ ಯಾರೂ ಕಾಪಾಡೋಕ್ಕಾಗಲ್ಲ. ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಮಿಸ್ಸಸ್ ಕಾರ್ತಿಕ್ ಆಗ್ಬಿಡ್ಬೇಕು ನಿಧಿ. ಮುದ್ದು ವೇಷದಲ್ಲಿ ಬಂದಿರೋ ನನ್ನ ನೋಡಿ ಮುದ್ದಾಡ್ಬಿಡ್ಬೇಕು. ಅವ್ರ ಅಕ್ಕ ಒಬ್ರು ಸಿಗ್ಲಿಲ್ಲ ಅಂದ್ರೆ ಸಾಕು.
ಕಾರ್ತಿಕ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದಾರೆ? ಇದೇನಿದು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಪಾಪ ನಿಧಿ ನಿಮ್ಗೋಸ್ಕರ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದಾಳೆ. ಬನ್ನಿ ಹೋಗೋಣ. ಇವ್ರಿಗೇನಾಯ್ತಪ್ಪ? ಮೊದಲು ನೋಡಿದ್ರೆ 3 ಹೊತ್ತು ಉಪವಾಸ ಮಾಡೋ ತರ ಬೈತಿದ್ರು, ಈಗ ನೋಡಿದ್ರೆ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದಾರೆ. ಏನ್ ವಿಷಯ ಇರ್ಬೋದು? ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ವಾ? ಕೋಪನಾ? ಒಂದ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಬನ್ನಿ, ಲೇಟ್ ಆಯ್ತು ಅಂತ ಹೇಳ್ತಿಲ್ವಾ? ಬನ್ನಿ.